ಭಾಳ ರ್ಯಾಶಾಗಿ ಮಾತಾಡಕತ್ತಿ. ಏನಾಗೈತಿ ನಿನಗೆ? ಹಾಂ, ಸಮಾಧಾನದಿಂದ ಹೇಳು, ಸಮಾಧಾನದಿಂದ ಹೇಳು. ಏನು ಭೀಮಾ, ಹೊಸ ಅಂಗಿ ಹೊಸ ಪ್ಯಾಂಟು ಜಗ್ ಜಗ್ ಹೊಳ್ಯಾಕೈತಿಯಪ್ಪ. ಮೊದಲ ಲುಂಗಿ ಮ್ಯಾಗ ಅಡ್ಡಾಡ್ತಿದ್ದಪ್ಪ. ಹೌದಲ್ಲ ಭೀಮಾ, ಏನು ಹೊಸ ಅಂಗಿ ಹೊಸ ಪ್ಯಾಂಟ್, ಇಷ್ಟೊತ್ತನ ಲಕ್ಷ್ಯ ಕೊಟ್ಟಿಲ್ಲ ಆ ಕಡೆ. ಭಾಳ ಜೋರಾಗಿ ಉಡಪ್ಪ ಭೀಮಾ. ಏನು ವಿಶೇಷ? ಅದೆಲ್ಲ ನಿಮ್ಗೆ ಯಾಕ? ನಾ ಕೇಳಿದ್ಕ ಉತ್ತರ ಕೊಡ್ರಿ. ಯಾಕೋ ಭೀಮಾ ಹಿಂಗೆ ಮಾತಾಡಕತ್ತಿ? ಹಾಂ, ನಾನು ನಿನಗೆ ಒಳ್ಳೆ ಸುದ್ದಿ ಹೇಳಕ್ಕಂತ ಇಲ್ಲಿ ಕರ್ಸೀನಿ. ಏನಾರ ಸಮಸ್ಯೆ ಇದ್ರೆ ಹೇಳಿ ನನ್ನ ಮುಂದೆ, ಆ ಸಮಸ್ಯೆ ಬಗೆಹರಿಸ್ಬೇಕಂತ ನಾನು ಇಲ್ಲಿ ಕರ್ಸೀನಿ. ಯಾಕೆ ಹಿಂಗೆ ಮಾತಾಡಕತ್ತಿ? ಒಳ್ಳೆ ಸುದ್ದಿನ? ಭೀಮು, ಹಾಂ ನಾನು ಅನ್ನಾರು ಪಿ ಎಸ್ ಐ ಜೋಡಿ ಮಾತಾಡು. ಹಾಂ, ಅನ್ನಾರಿಗೆ ಪಿ ಎಸ್ ಐಗೆ ಹಚ್ಚಿದ್ದೆ ಫೋನು, ಅನ್ನಾರು ಮಾತಾಡಾರ. ಏ ಭೀಮು, ನೀನು ಚಿಂತೆ ಮಾಡೋಕೆ ಹೋಗ್ಬೇಡ. ಮುಂಜಾನೆ ಪಿ ಎಸ್ ಐ ಸಾಹೇಬ್ರಿಗೆಲ್ಲ ಮಾತಾಡೀನಿ. ಅವರೆಲ್ಲ ವಿಷಯ ಹೇಳ್ಯಾರ. ಅದೇನು ಡ್ರಗ್ಸದ್ದು ಮೋಸ ಮಾಡಿ ನಿಮ್ಮ ಮನೆ ತಂದಿಟ್ಟಿದ್ದು, ನೀ ಕೊಲೆ ಮಾಡಿದ್ದು ಅವ್ರು ಸೂಕ್ಷ್ಮ ಹೇಳ್ಯಾರ. ಏನೂ ಇಲ್ಲ, ಅದು ನಿರಪರಾಧಿ ಅಂತೇಳೇನೋ ಪ್ರೂವ್ ಆಗೋ ಪೊಸಿಷನ್ ಐತಿ. ಈಗ ನೀನೊಂದು ಕೆಲಸ ಮಾಡು, ಈಗ ನೆಕ್ಸ್ಟ್ ಬರೋ ಜಡ್ಜ್ಮೆಂಟ್ ಒಳಗೆ ನಿಂದು ಮೋಸ್ಟ್ಲಿ ಕುಲ್ಲ ಆಗ್ಬೋದು. ಹೋಗಿ ಪಿ ಎಸ್ ಐ ಸಾಹೇಬ್ರಿಗೆ ಭೇಟಿ ಬಾ. ಏನ್ ನಿರಪರಾಧಿ ಅಂತ ಬಿಟ್ಟು ಕಳಿಸ್ತಾರ? ಒಳ್ಳೇದಾಯ್ತು, ಒಳ್ಳೇದಾಗ್ಲೇಬೇಕು. ಯಾಕಂದ್ರ ಅವ ಏನೂ ತಪ್ಪು ಮಾಡಿಲ್ಲ. ಮನುಷ್ಯರು ಕೆಟ್ಟರು ಅದಾರಂತ ಆ ದೇವ್ರು ಕೆಟ್ಟವನಲ್ಲ. ಆ ದೇವ್ರು ಎಲ್ಲರ ಮೇಲೂ ಒಂದ್ ಕಣ್ಣು ಇಟ್ಟಿರ್ತಾನ. ನಾಲ್ಗಿ ಬಿಗಡ್ ಮಾತಾಡೋ.